ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 11/6/2025 ಬುಧವಾರ, ಪೌರ್ಣಮಿ, ಜ್ಯೇಷ್ಠ ನಕ್ಷತ್ರ, ಸಾಧ್ಯ ಯೋಗ, ಭವಕರಣ. ಮೊದಲನೆಯದಾಗಿ ಮೇಷರಾಶಿ. ಧನಲಾಭ, ಸ್ನೇಹಿತರಿಂದ ಸಹಾಯ, ವಿದೇಶಿ ವ್ಯಾಪಾರದಿಂದ ಲಾಭ, ತಂದೆಗೆ ಪ್ರಯಾಣ, ಒಡ ಹುಟ್ಟಿದವರಿಗಾಗಿ ವ್ಯಯ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಷಭ ರಾಶಿ. ವೃತ್ತಿಯಲ್ಲಿ ಬಡ್ತಿ, ಹೂಡಿಕೆ, ಹಣದಿಂದ ಲಾಭ, ಧನಲಾಭ, ನಿಮ್ಮ ಮಾತು ನಿಮಗೆ ಲಾಭ ತರುವುದು, ರೋಹಿಣಿ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ತಂದೆಗೆ ಧನಲಾಭ, ವಿದೇಶಿ ಪ್ರಯಾಣ, ಪಾಲುಗಾರಿಕೆಯಲ್ಲಿ ಲಾಭ, ವೃತ್ತಿಯಲ್ಲಿ ಬಡ್ತಿ, ಪುನರ್ವಸು ನಕ್ಷತ್ರದವರಿಗೆ ಅಶುಭ. ಕಟಕ ರಾಶಿ. ಸ್ನೇಹಿತರಿಂದ ಲಾಭ, ಪಾಲುಗಾರಿಕೆಯಲ್ಲಿ ಲಾಭ, ತಂದೆಯ ಜೊತೆ ಕಿರಿಕಿರಿ, ವ್ಯಾಪಾರದಲ್ಲಿ ನಷ್ಟ, ಪುಷ್ಯ ನಕ್ಷತ್ರದವರಿಗೆ ಲಾಭವಾಗುವುದು. ಸಿಂಹ ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಮಕ್ಕಳಿಂದ ಲಾಭ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು. ಕನ್ಯಾ ರಾಶಿ. ವ್ಯಾಪಾರದಲ್ಲಿ ಪಾಲುಗಾರಿಕೆಯಲ್ಲಿ ಲಾಭ, ವಾಹನದಿಂದ ಲಾಭ, ಸಂಗಾತಿಗೆ ಉದ್ಯೋಗ ಲಾಭ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಕುಟುಂಬ ಸೌಖ್ಯ, ಧನಲಾಭ, ವಿದ್ಯಾರ್ಥಿಗಳಿಗೆ ಶುಭ, ವಿದೇಶಿ ಪ್ರಯಾಣ, ವ್ಯಾಪಾರದಲ್ಲಿ ಲಾಭ, ವಿಶಾಖ ನಕ್ಷತ್ರದವರಿಗೆ ಅಶುಭ. ವೃಶ್ಚಿಕ ರಾಶಿ. ಗೃಹ ಲಾಭ, ತಾಯಿಯಿಂದ ಪ್ರಶಂಸೆ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಕುಟುಂಬದವರಿಗೆ ಧನವ್ಯಯ, ಅನುರಾಧ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ವಿದೇಶಿ ಪ್ರಯಾಣ, ಒಡ ಹುಟ್ಟಿದವರಿಂದ ಎಚ್ಚರವಾಗಿರಿ, ತಾಯಿಯಿಂದ ಲಾಭ, ಪಾಲುಗಾರಿಕೆಯಲ್ಲಿ ಲಾಭ, ಉದ್ಯೋಗದಲ್ಲಿ ನೆಮ್ಮದಿ ದೊರೆಯುವುದು. ಮಕರ ರಾಶಿ. ಧನಲಾಭ, ಕುಟುಂಬದಲ್ಲಿ ನೆಮ್ಮದಿ, ಪ್ರಯಾಣದಿಂದ ಆಯಾಸ, ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ, ಶ್ರವಣ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭ ರಾಶಿ. ಧನಲಾಭ, ಸ್ನೇಹಿತರಿಂದ ಸಹಾಯ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಪೂರ್ವಭಾದ್ರ ನಕ್ಷತ್ರದವರಿಗೆ ಅಶುಭ. ಮೀನ ರಾಶಿ. ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ, ಉದ್ಯೋಗದಿಂದ ನೆಮ್ಮದಿ, ತಾಯಿಯ ಬಗ್ಗೆ ಚಿಂತೆ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.